ಅಪ್ಪ ರಾಜಕೀಯ ವ್ಯಕ್ತಿ, ಮನ್ಸಿಗೆ ತಗೊಂತೀನಿ, ತಲೆಗೆ ತಗೊಳ್ಳಲ್ಲ ಸರ್. ಆಕ್ಟಿಂಗ್ ಅನ್ನೋ ಫೀಲ್ಡ್ ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಿರೀಟಿ ಅವರು ಕಾರಣ ಏನು? ತುಂಬಾ ಘಟನೆಗಳು, ಅನುಭವಗಳು ಸಂಗ್ರಹ ಆಗ್ತಾ ಆಗ್ತಾ ಉಂಟಾಗಿರುವಂತ ಭಾವನೆ ಸರ್. ನಾನು ಒಂದು 5 ನಿಮಿಷ ಜೀವನದಲ್ಲಿ ಮರೆಯಕ್ಕಾಗ್ದಿರುವಂತ ಅನುಭವ. ಅಪ್ಪು ಅವರು ನಿಮ್ಮ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿನ್ ಜೊತೆ ಒಂದು ಸ್ಟೆಪ್ ಆಗ್ತೇನೆ, ಎಷ್ಟು ನೋವಾಯ್ತಂದ್ರೆ ಅಷ್ಟು ನೋವಾಯ್ತು. ಫ್ಯಾಮಿಲಿ ಅವ್ರ ರಿಯಾಕ್ಷನ್ ಏನಿತ್ತು? ತಂದೆಯವರು ನಿರ್ದೇಶಕರಾಗ್ಬೇಕಂತ ಹೇಳಿ ಅವರಲ್ಲಿ ಒಂದು ಆಸೆ ಇತ್ತು. ನಾನು ಒಳ್ಳೆ ನಿರ್ದೇಶಕನ ಅಲ್ವೇ ಅಲ್ಲ ಸರ್. ನಮ್ಮ ಮೊಗಡಚ್ಚಡು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ತೆಲುಗಲ್ಲೆಲ್ಲ. ನಾನು ಶಾಕ್ ಆಗಿದ್ದೆ ಮೊದಲನೇದಾಗಿ ಆ ಹುಡುಗಿ. ಇಷ್ಟೇ ಶ್ರೀಮಂತರಾದ್ರೂ ಕೂಡ ಒಂದಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡ್ಕೊಂಡು ಬಂದಿರ್ತೀರ. ಈಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾರಿಗೂ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ನಾವು ಜೀವನ ಮಾಡಿದ್ದೆ ಎಲ್ರಿಗೂ ಒಳ್ಳೇದಾಗ್ಬೇಕಂತ. ಕಿರೀಟಿ ಅವ್ರ ಮದುವೆ ಆಗಿದೆ? ಮದುವೆನಾ ಸರ್? ಎಲ್ಲಿ ಸರ್, ನಾನಿನ್ನ ಬ್ಯಾಚಲರ್, ನೀವೇನ್ ಸರ್ ಹಂಗೆ ಹೇಳ್ತೀರಾ? ಅದೊಂದು ಸರಳತೆಯ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ನೋವು, ಕಹಿ ಘಟನೆಗಳೇ ಒಂದು ಸಾಕ್ಷಿ ಆಗುತ್ತೆ. ಅವ್ರ ಕುಟುಂಬ ಆಗಿರ್ಲಿ, ಅಂದ್ರೆ ಅವ್ರನ್ನ ಮೀರಿಸಿರುವಂತ ಗೌರವ ಈ ನಾಡಲ್ಲಿ ಯಾರು ಇಲ್ಲ ಸರ್. ಅದು ಪಡ್ಕೊಳ್ಳೋದು ಅಸಾಧ್ಯ. ಸ್ಯಾಂಡಲ್ವುಡ್ ಹಾಗೂ ಕಾಲಿವುಡ್ ನಲ್ಲಿ ಸದ್ಯ ಜೂನಿಯರ್ ಸಿನಿಮಾದೇ ಹವ. ತನ್ನ ಅದ್ಭುತವಾದ ಅಭಿನಯ ಹಾಗೂ ಕ್ರೇಜಿ ಡ್ಯಾನ್ಸ್ ಮೂಲಕ ಬೆಳ್ಳಿ ಪರದೆಯನ್ನ ಗಡಿನಾಡ ಶ್ರೀಮಂತಗೊಳಿಸಿದ್ದಾರೆ. ಸದ್ಯ ನಮ್ಮ ಬಾಸ್ ಟಿವಿ ಜೊತೆ ಗಡಿನಾಡಿನ ಕನ್ನಡಿಗ ಹಾಗೇನೆ ಗಡಿನಾಡಿನ ಶ್ರೀಮಂತ ಜೂನಿಯರ್ ಸಿನಿಮಾದ ನಾಯಕ ಕಿರೀಟಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಜೂನಿಯರ್ ಸಿನಿಮಾದ ಸಕ್ಸಸ್ ಹಾಗೇನೆ ಆ ವೈಬ್ಸ್ ಹೇಗಿದೆ ಅಂತ ಕೇಳ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ಹೇಗಿದ್ದೀರಾ ತಾವು? ನಾನು ಚೆನ್ನಾಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಅಂಡ್ ಕನ್ನಡದ ಕಡೆಯಿಂದ ಹಾಗೇನೆ ತೆಲುಗು ನಾಡಿನ ಕಡೆಯಿಂದನೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಹೇಗಿದೆ ವೈಬ್ಸ್ ಎಲ್ಲಾನು? ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಕಡೆಯಿಂದನೂ ಸಿನಿಮಾಗೆ ಮೆಚ್ಚುಗೆ ಬರ್ತಾ ಇದೆ, ಇಷ್ಟಪಡ್ತಿದ್ದಾರೆ ಜನ, ಹೋಗಿ ನೋಡ್ತಾ ಇದ್ದಾರೆ. ತುಂಬಾ ಖುಷಿ ಕೊಡುತ್ತೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಅಥವಾ ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಪ್ರೀತಿ ಸಿಕ್ಕಿರೋದಕ್ಕೆ ಖುಷಿ ಪಡ್ತಿದ್ದೀರಾ ಅಂತ? ಎಕ್ಸ್ಪೆಕ್ಟ್ ಅನ್ನೋದು ಏನಿದ್ದಿಲ್ಲ ಸರ್. ಕಷ್ಟಪಟ್ಟು ಒಂದು ಒಳ್ಳೆ ಚಿತ್ರ ಮಾಡ್ಬೇಕು ಅನ್ನೋದು ಒಂದೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ಕಷ್ಟಪಟ್ಟು ನಾವು ಒಳ್ಳೆ ಚಿತ್ರ ಮಾಡಿದಾಗ ಪ್ರೀತಿ ಖಂಡಿತ ಬಂದೇ ಬರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿದ್ದು. ಅದ್ರ ಪ್ರಕಾರನೇ ನಮ್ ಕಷ್ಟಕ್ಕೆ ತಕ್ಕಂತೆ ಪ್ರೀತಿ ಪ್ರೇಕ್ಷಕ ದೇವರ ಕಡೆಯಿಂದ ಬರ್ತಾ ಇದೆ ಸರ್. ಅಪ್ಪ ರಾಜಕೀಯ ವ್ಯಕ್ತಿ, ಸೊ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಲೈಕ್ ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್, ದೊಡ್ಡ ದೊಡ್ಡ ನಿರ್ದೇಶಕರ ಸಿನಿಮಾಗಳನ್ನ, ಸ್ಟಾರ್ ಹೀರೋಗಳನ್ನ ನಿರ್ಮಿಸಬಹುದಿತ್ತು. ಆದ್ರೂ ಕೂಡ ಆಕ್ಟಿಂಗ್ ಅನ್ನೋ ಫೀಲ್ಡ್ ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಿರೀಟಿ ಅವರು ಕಾರಣ ಏನು ಅಂತ? ಅಂದ್ರೆ ನಮ್ದೇ ಆದಂತಹ ಒಂದು ಕೊಡುಗೆ ಇರಬೇಕಲ್ಲ ಸರ್. ನನ್ನ ಕಡೆಯಿಂದ ಒಂದು ಕೊಡುಗೆ ಇರಬೇಕಲ್ಲ, ನನ್ನ ಶ್ರಮದಿಂದ ಒಂದು ಕೊಡುಗೆ ಇರಬೇಕು ಅನ್ನೋ ಉದ್ದೇಶದಿಂದ ನಟನಾಗಿ ನಾನು ಮುಂದೆ ಬಂದಿರುವಂಥದ್ದು ಸರ್. ಯಾವ ವಯಸ್ಸಿಗೆ ನಾನು ನಟನಾಗ್ಬೇಕು ಅನ್ನುವಂತಹ ಆಸೆ ನಿಮ್ಮಲ್ಲಿ ಚಿಗುರುತು ಅಂತ? ಅದು ತುಂಬಾ ಘಟನೆಗಳು, ಅನುಭವಗಳು ಸಂಗ್ರಹ ಆಗ್ತಾ ಆಗ್ತಾ ಉಂಟಾಗಿರುವಂತ ಭಾವನೆ ಸರ್. ಅದು ಒಂದು ಸಂಘಟನೆ ಅಂತ ಸ್ಪಷ್ಟವಾಗಿ ನಿರ್ಧಾರ ನಾನು ತಗೊಂಡಿದ್ದಂದ್ರೆ ಪುನೀತ್ ಸರ್ ಜೊತೆ ಮಾತಾಡೋ ಅವಕಾಶ, ಕಾಲಾವಕಾಶ 5 ನಿಮಿಷ ಸಿಕ್ಕಾಗ ಅದು ನಾನು ದೃಢವಾಗಿ ನನ್ನ ಮೈಂಡಲ್ಲಿ ನಿರ್ಧಾರ ತಗೊಂಡೆ. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಸೂಪರ್ ಸ್ಟಾರ್ ಜೊತೆ ನಾನು ಮಾತಾಡೋದು, ಅದು ಒನ್ ಆನ್ ಒನ್ ಒಂದು 5 ನಿಮಿಷ ಜೀವನದಲ್ಲಿ ಮರೆಯಕ್ಕಾಗ್ದಿರುವಂತ ಅನುಭವ. ಸೊ ಅವತ್ ಸರ್ ಜೊತೆ ಮಾತಾಡಿದಾಗ ಅವ್ರು ಕೊಟ್ಟಿರುವಂತ ಪ್ರೋತ್ಸಾಹನೆಯಿಂದ ನಾನು ತಗೊಂಡಿರೋ ನಿರ್ಧಾರ ದೃಢವಾಗಿ ಒಬ್ಬ ನಟ ಆಗ್ಬೇಕು ಅಂತ. ಅಪ್ಪು ಅವರನ್ನ ಭೇಟಿ ಆಗಿರ್ತೀರಾ, ಅವರೊಟ್ಟಿಗೆ ಒಂದಷ್ಟು ಸಮಯವನ್ನ ಕಳಿತೀರಾ, ಅವರಲ್ಲಿರುವಂತಹ ಒಂದಷ್ಟು ಇನ್ಪುಟ್ಸ್ ಅನ್ನ ತಗೊಳ್ತೀರಾ. ಎಲ್ಲೋ ಒಂದ್ ಕಡೆ ಅಪ್ಪು ಅವರು ನಿಮ್ಮ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಇಲ್ಲ, ಎಷ್ಟು ಮಿಸ್ ಮಾಡ್ಕೊಳ್ತೀರಾ. ಅಂಡ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳುವಂತಹ ಅವಕಾಶಕ್ಕಾಗಿ ಈಗರ್ಲಿ ವೆಯ್ಟ್ ಮಾಡ್ತಿರ್ತಿದ್ರಿ, ಬಟ್ ಆ ಒಂದು ಚಾನ್ಸ್ ಇಲ್ಲ. ತುಂಬಾ ಆಕ್ಚುಲಿ ಈ ವಿಚಾರ ನನಗೆ ಗೊತ್ತಾದಾಗ ಸರ್, ಅಂದ್ರೆ ಸರ್ ಶಾರೀರಿಕವಾಗಿ ನಮ್ಮ ಒಂದಿಗೆ ಇಲ್ಲ ಅಂತ ಹೇಳಿ ತುಂಬಾ ಭಾವುಕನಾಗಿದ್ದೆ ಸರ್. ಅಂದ್ರೆ ಅದೇನೋ ಗೊತ್ತಿಲ್ಲದೆ ಒಂದು ಈಗ ಸರ್ನ 2 ಸಂದರ್ಭದಲ್ಲಿ ನಾನು ಸರಿಯಾಗಿ ಭೇಟಿ ಆಗಿದ್ದೆ. ಜೇಮ್ಸ್ ಶೂಟಿಂಗ್ ಇದ್ದಾಗ ಕೆಲವು ದಿನ ಸರ್ ಜೊತೆ ಒಂದು ಒಡನಾಟ ಇತ್ತು. ಮುಂಚೆ ಅಂದ್ರೆ ನಾನು ಸರ್ ಅವರು ಮನೆಗೆ ಬಂದಾಗ ಅಷ್ಟೇ. ಅದೇನೋ ಸ್ವಂತ ಕುಟುಂಬದಿಂದನೇ ಏನೋ ಆದ್ರೆ ಹೇಗೆ ನಮ್ಗೆ ಒಂದು ಭಾವನೆ ಉಂಟಾಗುತ್ತೋ ಆ ತರ ಉಂಟಾಯ್ತು ಸರ್. ಅದಲ್ಲದೆ ಆಕ್ಚುಲಿ ಸರ್ ಸುಮ್ಮನೆ ಸ್ಥಳ ಒಂದು ಮಾತು ಹೇಳ್ತಾ ಇದ್ರು, ಅವಕಾಶ ಸಿಕ್ಕರೆ ಮೊದಲನೇ ಸಿನಿಮಾದಲ್ಲಿ ನಿನ್ ಜೊತೆ ಒಂದು ಸ್ಟೆಪ್ ಆಗ್ತೇನೆ ಅಂತ. ಎಷ್ಟು ನೋವಾಯ್ತಂದ್ರೆ ಅಷ್ಟು ನೋವಾಯ್ತು. ಅಂದ್ರೆ ಅದೆಲ್ಲ ನೆನ್ಸ್ಕೊಂಡ್ರೆ ಮತ್ತೆ ಭಾವುಕನಾಗ್ತೇನೆ ಸರ್. ಬಟ್ ತುಂಬಾ ನೋವಾಯ್ತು. ಖುಷಿ ಕೊಡ್ತಿದೆ ಅದನ್ನೆಲ್ಲ ನೆನ್ಸ್ಕೊಂಡ್ರೆ. ಒಂದ್ ಕಡೆ ಭಾವುಕತೆ ಅನ್ನೋದು ಉಕ್ಕಿ ಬರುತ್ತೆ. ಯಾಕಂತಂದ್ರೆ ಇಷ್ಟು ಇನ್ಪುಟ್ಸ್ ಕೊಟ್ಟಿರುವಂತಹ ವ್ಯಕ್ತಿ ಇವತ್ತು ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಇಲ್ಲ ಅನ್ನುವಂಥದ್ದು. ಅದರೊಟ್ಟಿಗೆ ಅವರ ಒಂದು ನಟನಾ ಶೈಲಿಯನ್ನ ನೀವು ಮೈಗೂಡಿಸ್ಕೊಂಡು, ಅದ್ರ ಜೊತೆಗೆ ಅವರ ಆಪ್ತ ಮಿತ್ರ ತೆಲುಗಿನಲ್ಲಿ ಜೂನಿಯರ್ NTR ಅವರು. ಸೊ ಹೆಸರಲ್ಲೇ ನೋಡಿ, ಇಲ್ಲೂ ಇದೆ ಜೂನಿಯರ್ ನಿಮ್ಮ ಸಿನಿಮಾ ಟೈಟಲ್ ಅಲ್ಲೂ ಕೂಡ. ಕನ್ನಡದ ನಾಡಿನ ಕನ್ನಡಿಗರೆಲ್ಲರೂ ಕೂಡ ಅಪ್ಪು ಅವರಿಗೆ ಹೋಲಿಸ್ತಾ ಇದ್ದಾರೆ. ನಿಮ್ಮ ಆಕ್ಟಿಂಗ್ ಆಗಿರ್ಬೋದು, ನಟನೆಯನ್ನಾಗಿರ್ಬೋದು. ತೆಲುಗು ನಾಡಿನ ಜನರೆಲ್ಲೂ ಕೂಡ ಜೂನಿಯರ್ NTR ಅವ್ರಿಗೆ ಹೋಲಿಸ್ತಾ ಇದ್ದಾರೆ. ಸೊ ಇಬ್ಬರ ಸ್ಟಾರ್ ಹೀರೋಗಳ ಒಂದು ಘನತೆಯನ್ನ ಪಡ್ಕೊಳ್ಳುವಂಥದ್ದು ಅಷ್ಟು ಈಸಿ ಅಲ್ಲ. ಸೊ ಅದನ್ನ ಪಡ್ಕೊಂಡಿದ್ದೀರಾ, ಒಂದ್ ಕಡೆ ಖುಷಿ ವಿಚಾರ. ಅದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಎಷ್ಟು ಹೆಗಲ ಮೇಲಿದೆ ಅಂತ? ಜವಾಬ್ದಾರಿ ಅಂತೂ ತುಂಬಾ ಇದೆ ಸರ್. ಬಟ್ ಏನೋ ಸ್ವಲ್ಪ ಒಂದು ಕಾಣಿಸ್ತಾ ಇದೆ ಸರ್ ಅವ್ರದ್ದಾಗಿರ್ಲಿ, NTR ಸರ್ ಅವ್ರದ್ದಾಗಿರ್ಲಿ, ಅಂದ್ರೆ ತುಂಬಾ ಸಂತೋಷ ಆಗುತ್ತೆ ಸರ್. ಯಾಕಂದ್ರೆ ಅವ್ರನ್ನ ನೋಡಿ ಬೆಳೆದಿರುವಂತ ವ್ಯಕ್ತಿ, ಅವ್ರನ್ನ ಸ್ಫೂರ್ತಿಯಾಗಿ ನಾನು ತಗೊಂಡು ಈ ಇಂಡಸ್ಟ್ರಿಗೆ ಬಂದಿರುವಂತ ವ್ಯಕ್ತಿ ನಾನು. ಸೊ ಜನಗಳಿಗೆ ಮನಸ್ಪೂರ್ವಕವಾಗಿ ಅನಿಸ್ತಾ ಇದೆ ಅಂತ ತುಂಬಾ ಖುಷಿ ಕೊಡುತ್ತೆ ಅಷ್ಟೇ. ನೀವು ಹೇಳ್ದಂಗೆ ತುಂಬಾ ಹೆಗಲ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದ್ದಂಗೆ. ಅದನ್ನ ಈಗ ನಾನು ಹೊಗಳಿಕೆ ಏನೇ ಇದ್ರು
ಮನ್ಸಿಗೆ ತಗೊಂತೀನಿ ತಲೆಗೆ ತಗೊಳಲ್ಲ ಸರ್. ಸೊ ಆರಾಮಾಗಿ ಅಷ್ಟೇ ಕಷ್ಟಪಡ್ತಾ ಮುಂದೆ ಹೊರಿಸ್ತೀನಿ ನನ್ನ ಜೀವನ ಅಷ್ಟೇ. ಫ್ಯಾಮಿಲಿ ಮೆಂಬರ್ಸ್ ಕಾಂಪ್ಲಿಮೆಂಟ್ಸ್ ಅನ್ನೋದು ತುಂಬಾನೇ ಬೇಕಾಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಅನ್ನೋದು ನಟನಾ ಶೈಲಿಗೆ ಬಂದ್ಮೇಲೆ ಆಗಿರ್ಬೋದು, ನಟನಾ ರಂಗಕ್ಕೆ ಬಂದ್ಮೇಲೆ ತುಂಬಾ ಬೇಕಾಗುತ್ತೆ. ನೀವು ನಾನು ಆಕ್ಟಿಂಗ್ ಚೂಸ್ ಮಾಡ್ತೀನಿ ಅಂದಾಗ ಫ್ಯಾಮಿಲಿ ಅವ್ರ ರಿಯಾಕ್ಷನ್ ಏನಿತ್ತು ಅಂಡ್ ಸಿನಿಮಾ ನೋಡಿದ್ಮೇಲೆ ಅಪ್ಪ ಅಮ್ಮ ಏನ್ ಹೇಳಿದ್ರು? ಮೊದಲನೇ ದಿನದಿಂದ ಪ್ರೋತ್ಸಾಹನೇ ಇತ್ತು ಸರ್ ನಮ್ಮ ಮನೆಯಲ್ಲಿ. ಅಂದ್ರೆ ನಾನು ಒಬ್ಬ ನಟ ಆಗ್ತೇನೆ ಅಂತ ಹೇಳಿ ಚಿತ್ರರಂಗಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ತುಂಬಾ ಪ್ರೋತ್ಸಾಹನೇ ಇತ್ತು. ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟೇ ಪ್ರೀತಿ ಸಿಗುತ್ತೆ. ನಿಮ್ದೇ ಆದಂತ ಒಂದು ಕೊಡುಗೆ ಇರುತ್ತೆ ಜನಗಳಿಗೆ, ಆ, ಸಮಾಜಕ್ಕೆ ಅಂತ ಹೇಳಿ ಒಂದು ಭಾವನೆ ಇತ್ತು. ಆ ಒಂದು ಭಾವನೆಯಿಂದ ನಾನು ಆಯ್ಕೆ ಮಾಡ್ಕೊಂಡಿದ್ದು ಒಬ್ಬ ನಟ ಆಗ್ಬೇಕಂತ ಹೇಳಿ. ಸೊ ತುಂಬಾ ಪ್ರೋತ್ಸಾಹನೇ ಇತ್ತು. ನಮ್ಮ ತಂದೆಯವರು ನಿರ್ದೇಶಕರಾಗ್ಬೇಕಂತ ಹೇಳಿ ಅವರಲ್ಲಿ ಒಂದು ಆಸೆ ಇತ್ತು. ಸೊ ಅದು ಸಂಪೂರ್ಣವಾಗಿ ಆಗ್ಲಿಲ್ಲ. ಅವರು ಬಿಸ್ನೆಸ್ ಕಡೆ, ರಾಜಕೀಯದ ಕಡೆ ಮತ್ತೆ ಬಂದ್ರು. ಒಬ್ಬ ಮಗನಾಗಿ ನಾನು ಹೆಜ್ಜೆ ಇಟ್ಟು ನಾನು ಕಷ್ಟಪಟ್ಟು ಇನ್ನೊಂದು ಮಾಡಕ್ ಪ್ರಯತ್ನ ಪಡ್ತೀನಿ ಅಂದಾಗ ಪ್ರೋತ್ಸಾಹನೆ ಅವ್ರ ಕಡೆಯಿಂದ ಸಂಪೂರ್ಣವಾಗಿತ್ತು. ಸರ್, ಈಗ ತಾನೇ ಹೇಳ್ತಾ ಇದ್ರಿ ಅಪ್ಪ ಅವ್ರು ನಿರ್ದೇಶಕರಾಗಬೇಕು, ಡೈರೆಕ್ಟರ್ ಕ್ಯಾಪ್ ತೊಟ್ಕೋಬೇಕು ಅನ್ನುವಂತಹ ಆಸೆ ಇತ್ತು ಅಂತ. ಮುಂದಿನ ದಿನಗಳಲ್ಲಿ ನೀವು ನಿರ್ದೇಶಕರಾಗಿ ಅವರ ಆಸೆಯನ್ನ ಈಡೇರಿಸುವಂತಹ ಪ್ರಯತ್ನವನ್ನ ಮಾಡ್ತೀರಾ ಅಂತ? ನಾನು ಒಳ್ಳೆ ನಿರ್ದೇಶಕನಲ್ವೇ ಅಲ್ಲ ಸರ್. ನಾನು ಚಿತ್ರ ಮಾಡ್ತಿದ್ದಾಗ್ಲೂ ನನ್ನ ಕೆಲಸ ಏನಿದೆಯೋ ಒಬ್ಬ ನಟನಾಗಿ ನಮ್ಮ ನಿರ್ದೇಶಕರು ಏನ್ ಹೇಳ್ತಾರೋ ಆ ಕೆಲಸ ಮಾಡ್ಕೊಂಡು ಅಲ್ಲಿಂದ ಹೊರಡೋ ಮನಸ್ತತ್ವ ನಂದಷ್ಟೇ. ಏನಂದ್ರೆ ಸ್ವಲ್ಪ ತಿಳುವಳಿಕೆ ಬಂತು. ಓಕೆ, ಡೈರೆಕ್ಷನ್ ಮಾಡ್ತಾರೆ, ಅದು ಇದು ಸ್ವಲ್ಪ ತಿಳುವಳಿಕೆ ಇದೆ ಅಷ್ಟೇ ಹೊರತು ನಾನು ನಿರ್ದೇಶಕನಾಗೋದು ಕಷ್ಟ. ಈಗ ತೆಲುಗು ನಾಡಿನಲ್ಲೇ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಯಾಕಂತಂದ್ರೆ ನಮ್ಮ ಮೊಗುಡಚ್ಚಡು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ತೆಲುಗು ಅಲ್ಲೆಲ್ಲ. ಕಮೆಂಟ್ಸ್ ಅಲ್ಲಿ ನಾನು ನೋಡಿದಾಗ, ಚೆಕ್ ಮಾಡಿದಾಗ ಡ್ಯಾನ್ಸ್ ಅಲ್ಲಿ ಸಖತ್ತಾಗಿ, ಅಂದ್ರೆ ಒಬ್ಬ ಹೊಸಬರನ್ನ ನಾವು ಸ್ವೀಕರಿಸೋ ಅನ್ನುವಂಥದ್ದು ಇದೆಯಲ್ಲ, ತುಂಬಾ ಕಷ್ಟ ಇರುತ್ತೆ. ಬಟ್ ನೀವು ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ಕೂಡ ಕಲೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಕಲೆಯನ್ನ ನೀವು ಮೈಗೂಡಿಸ್ಕೊಂಡು 3 ವರ್ಷ ಕಷ್ಟಪಟ್ಟು ಬಂದಿದ್ದೀರಾ. ಸೊ ಅದಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಸೊ ಆ ಒಂದು ಕಮೆಂಟ್ಸ್ ಅನ್ನ ಚೆಕ್ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಅವ್ರ ಪ್ರೀತಿ ಕೊಡ್ತಾ ಇದಾರೆ, ಸ್ವೀಕಾರ ಮಾಡ್ತಿದ್ದಾರೆ, ಒಪ್ಕೊಳ್ತಾ ಇದಾರೆ ಅನ್ನೋದು ತುಂಬಾ ದೊಡ್ಡ ವಿಚಾರ ಸರ್. ಆಕ್ಚುಲಿ ನಾನು ಮೊದಲನೇ ಚಿತ್ರಕ್ಕೆ ಇಷ್ಟು ಸ್ವೀಕಾರ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿದ್ದಿಲ್ಲ. ಸ್ವೀಕಾರದ ಬಗ್ಗೆ ತುಂಬಾ ಯೋಚನೆನೂ ಮಾಡಿರಲಿಲ್ಲ ಸರ್. ಒಂದೇ ಇದ್ದಿದ್ನಂತಲೇ ನಾವು ಕಷ್ಟಪಡ್ತಾ ಒಂದು ಒಳ್ಳೆ ಪ್ರಯತ್ನ ಮಾಡೋಣ. ಪ್ರಯತ್ನಕ್ಕೆ ಬೆಲೆ ಇದೆ, ಕಷ್ಟಕ್ಕೆ ಬೆಲೆ ಇದೆ. ಅದಕ್ಕೆ ತಕ್ಕಂತೆ ಪ್ರೀತಿ ಖಂಡಿತ ಪ್ರೇಕ್ಷಕ ದೇವರು ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇತ್ತು. ಅದು ನಿಜ ಆಯ್ತು ಸರ್. ವೈರಲ್ ವೈಯಾರಿ ಎಲ್ಲಿ ನೋಡಿದ್ರು ಕೂಡ ಸರ್, ಯಾವ ಸೋಷಿಯಲ್ ಮೀಡಿಯಾ, ಯಾವ ಆಟೋದಲ್ಲಿ ನೋಡಿದ್ರು ಕೂಡ ನಿಮ್ದೇ ಹವಾ. ಪ್ರತಿಯೊಬ್ಬರ ಹುಡುಗರು ಕೂಡ ರೀಲ್ಸ್ ಅದೆಷ್ಟು ಚೆನ್ನಾಗಿ ಮಾಡ್ತಿದಾರೋ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇ ಜೊತೆಗೆ ಒಂದು ಗೌರ್ನಮೆಂಟ್ ಸ್ಕೂಲ್ ಹುಡುಗಿ ನಿಮ್ಮ ಮನೆ ಮುಂದೆ ಬಂದು ಡ್ಯಾನ್ಸ್ ಆಡ್ತಾರೆ. ಅವರ ಒಂದು ಆ ಒಂದು ಪ್ರತಿಭೆನ ನೀವು ಗುರುತಿಸ್ತೀರಾ, ಅವ್ರಿಗೊಂದು ಗಿಫ್ಟು ಕೂಡ ಕೊಡ್ತೀರಾ. ಆ ಗಿಫ್ಟ್ ಏನ್ ಕೊಟ್ರಿ ಅಂತ? ಹ್ಮ್. ಪ್ರಸ್ತುತ ಒಂದು ಒಳ್ಳೆ ಸ್ವೀಟ್ ಕೊಟ್ಟೆ ಸರ್. ಮತ್ತೆ ಅವಳಿಗೆ ಬುಕ್ಸ್ ಏನೇನಿದೆಯೋ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ವ್ಯವಸ್ಥೆ ಇಟ್ಟಿದ್ದೆ. ಅದೇ ತರ ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಶಾಕ್ ಆಗಿದ್ದೆ ಮೊದಲನೇದಾಗಿ ಆ ಹುಡುಗಿ ಡ್ಯಾನ್ಸ್ ನೋಡಿ. ಯಾರೋ ಅನ್ಕೊಂಡಿದ್ದೆ ಬೇರೆ ಆಂಧ್ರದ ಹುಡುಗಿನೋ ಇಲ್ಲಾಂದ್ರೆ ಕರ್ನಾಟಕ ಹುಡುಗಿನ ಅಂತ ಗೊತ್ತಿತ್ತು. ಬಟ್ ನಮ್ಮೂರು ಹುಡುಗಿ ಅಂತ ಹೇಳಿ ಗೊತ್ತಾದಾಗ ತುಂಬಾ ಸಂತೋಷ ಆಯ್ತು. ಕುರುಗೋಡು ಹುಡುಗಿ ಇಷ್ಟು ಅದ್ಭುತವಾಗಿ ಮಾಡಿದಾಳೆ. ಅದು ವೈರಲ್ ಆಯ್ತು. ಅದಲ್ಲದೆ ತುಂಬಾ ಜನ ನೋಡಿದ್ದಾರೆ, ಕೋಟ್ಯಾಂತರ ಜನ ನೋಡಿದ್ದಾರೆ ಅದನ್ನ. ಸೊ ಖಂಡಿತವಾಗ್ಲೂ ನಾನು ಕರೆಸಿ ಪ್ರೋತ್ಸಾಹ ನೀಡ್ಬೇಕು ನನ್ನ ಕಡೆಯಿಂದ ಅಂತ ಹೇಳಿ ಒಂದು ಉದ್ದೇಶ ಇತ್ತು. ಸೊ ಆ ಹುಡುಗಿ ಇದ್ದಾಳೆ ಅಂತ ಹೇಳಿ ನಾನು ಊರಿಗೆ ಬಂದಾಗ ಕರೆಸಿ ಮನೆಗೆ ನನ್ನ ಕಡೆಯಿಂದ ಆದಷ್ಟು ಪ್ರೋತ್ಸಾಹನೆ ಕೊಟ್ಟು ಹುಡುಗಿನ ಕಳಿಸಿದೆ ಸರ್. ಸರ್, ಚಿಕ್ಕ ವಯಸ್ಸಿಂದನೂ ಕೂಡ ಎಷ್ಟೇ ಶ್ರೀಮಂತರಾದ್ರೂ ಕೂಡ ಒಂದಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನೋಡ್ಕೊಂಡ್ ಬಂದಿರ್ತೀರಾ. ಅಪ್ಪ ನಡೆದಿರುವಂತಹ ದಾರಿಯಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಿರ್ತೀರಾ. ಆ ಒಂದು ಸವಾಲುಗಳಲ್ಲಿ ನೀವು ಇನ್ನು ಸ್ಟಡೀಸ್ ಮಾಡ್ತಿರ್ಬೇಕಾದ್ರೇನೆ ಅಥವಾ ಇನ್ನು ಏನೋ ಒಂದು ಕೆಲಸಗಳು ಮಾಡ್ತಿರ್ಬೇಕಾದ್ರೇನೆ ಅಪ್ಪ ಜೈಲ್ಗೆ ಹೋಗುವಂಥದ್ದಾಗಿರ್ಬೋದು, ಮತ್ತಷ್ಟು ವಿಚಾರಗಳನ್ನ ಮನಸ್ಸಿಗೆ ಬಂದಾಗ ಅದೆಂಥ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಒಂದು ಹೃದಯಕ್ಕೆ ಒಂದು ಆಘಾತ ಆಗುತ್ತೆ. ಅಂತ ಸಮಯದಲ್ಲಿ ಹೆಂಗ್ ನಡೀತಿತ್ತು ನಿಮ್ಮ ಮೆದ್ಲಲ್ಲಿ, ಏನೆಲ್ಲ ಓಡಾಡ್ತಿತ್ತು, ಹೆಂಗೆ ಆ ಒಂದು ಕಷ್ಟವನ್ನ ನುಂಗಿಟ್ಕೊಂಡಿದ್ವಿ? ಅಂದ್ರೆ ಮೊದಲನೇದಾಗಿ ಸರ್, ಇಂಥ ಕಷ್ಟಕಾಲ ಬಂದಾಗ ಯಾವ ಕುಟುಂಬದಲ್ಲಾದ್ರೂ ದುಃಖ ಅನ್ನೋದು ಇದ್ದೇ ಇರುತ್ತೆ ಸಹಜವಾಗಿ. ಬಟ್ ನಮ್ಮಲ್ಲಿ ಇದ್ದಿರುವಂತ ನಂಬಿಕೆ ಏನಂದ್ರೆ ನಾವು ಯಾರಿಗೂ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ. ನಮ್ಮ ಕಡೆಯಿಂದ 10 ಜನ 100 ಜನಕ್ಕೆ 1000 ಜನಕ್ಕೆ ಒಳ್ಳೇದು ಮಾಡ್ಬೇಕನ್ನೋ ಪ್ರಯತ್ನದಲ್ಲೇ ನಾವು ಇದ್ದು ಹೊರತು ನಾವು ಜೀವನ ಮಾಡಿದ್ದೆ ಎಲ್ರಿಗೂ ಒಳ್ಳೇದಾಗ್ಬೇಕಂತ ಹೇಳಿ ಆಗಿದೆ ಕೂಡ. ಸೊ ನಮ್ ನಂಬಿಕೆ ಇದೆ, ದೇವ್ರು ಕಾಪಾಡ್ತಾರೆ, ದೇವ್ರು ನಮ್ಮ ಮುಂದಿಗೆ ಇರ್ತಾರೆ ಅಂತ ಹೇಳಿ ನಮ್ಗೆ ದೃಢವಾಗಿ ನಮ್ಮ ಮನಸ್ಸಲ್ಲಿ ಇತ್ತು ಆ ಯೋಚನೆ. ಸೊ ಹಂಗೆ ಕಳೆದ್ವಿ ಕಷ್ಟಕಾಲ ಏನಿತ್ತು. ಏನೇನು ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ನಾನು ಬಂದಿದ್ದೇನೆ. ಇಂಥ ಕಷ್ಟಗಳನ್ನ ನಮ್ಮ ತಂದೆ ತಾಯಿ ತುಂಬಾ ನೋಡ್ಕೊಂಡು ಬಂದಿದ್ದಾರೆ. ದೇವ್ರಿದ್ದಾರೆ ನಮ್ಗೆ. ಸೊ ದೇವ್ರಿದ್ದಾರೆ, ದೈವ ಸಮಾನ ಆಗಿರುವಂತ ನಮ್ಮನ್ನು ನಂಬ್ಕೊಂಡಿರುವಂತ ಜನರು ಇದ್ದಾರೆ. ಸಾಕು ಅಷ್ಟೇ. ಅಪ್ಪನ ಸಿನಿಮಾವನ್ನ, ಅಪ್ಪನ ಒಂದು ಬಯೋಗ್ರಫಿಯನ್ನು ಒಂದು ಸಿನಿಮಾ ಮಾಡಿದ್ರು ಕೂಡ ಕಡಿಮೆನೆ. ಪಾರ್ಟ್ 1 ಪಾರ್ಟ್ 2 ತರ ಈ ತರ ಒಂದಷ್ಟು ಪಾರ್ಟ್ಗಳನ್ನ ಮಾಡಬಹುದು. ಮುಂದಿನ ದಿನಗಳಲ್ಲಿ ಅವರ ಒಂದು ಜೀವನೋಗಾಥೆಯನ್ನ ಬಯೋಗ್ರಫಿ ಮೂಲಕ ಮಾಡುವಂಥದ್ದು ಅಥವಾ ನಿಮ್ದೇ ಆದಂತ ಪ್ರೊಡಕ್ಷನ್ ಮೂಲಕ ಮಾಡುವಂಥದ್ದು ಏನಾದ್ರು ಪ್ಲಾನ್ಸ್ ಇದೆಯಾ? ಯಾಕಂತಂದ್ರೆ ನೀವು ನಟನೆ ಮಾಡಬಹುದು ಅನ್ನುವಂಥ ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ?
ಅಂದ್ರೆ ಅದು ಇನ್ನ ಇದೆ ಸರ್. ಅವ್ರ ಜೀವನ ಇನ್ನ ತುಂಬಾ ಮಾಡೋದಿದೆ. ಅವರು ಜನಗಳಿಗೆ ಇನ್ನ ತುಂಬಾ ಕೊಡುಗೆ ಕೊಡೋದಿದೆ ಅವ್ರ ಕಡೆಯಿಂದ, ಅವ್ರ ಶ್ರಮದಿಂದ. ಸೊ ಅದು ಮುಂದಾಲೋಚನೆ ಸರ್. ಈಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇಲ್ಲ. ಕಿರೀಟಿ ಅವ್ರ ಮದುವೆ ಆಗಿದೆಯಾ? ಮದುವೆನಾ ಸರ್? ಎಲ್ಲಿ ಸರ್, ನಾನಿನ್ನ ಬ್ಯಾಚುಲರ್. ನೀವೇನ್ ಸರ್ ಹಂಗೆ ಹೇಳ್ತೀರಾ? ಏನೂ ಇಲ್ಲ ಸರ್. ಎಷ್ಟು ಪ್ರಪೋಸಲ್ಸ್ ಬಂದಿದೆ ಸರ್? ಪ್ರಪೋಸಲ್ಸ್ ಅಂತ ಏನಿಲ್ಲ ಸರ್. ನಾನು ಚಿತ್ರರಂಗದ ಕಡೆನೆ ನನ್ನ ಗಮನ ಜಾಸ್ತಿ ಸರ್. ಏನೇ ಇದ್ರೂ ಚಿತ್ರದ ಬಗ್ಗೆನೇ ನನ್ನ ಯೋಚನೆ ನಿರಂತರ ಇರುತ್ತೆ. ಸೊ ನಾನು ಯಾವತ್ತೂ ಆ ಥರ ಏನೂ ಇಲ್ಲ ಸರ್. ಈಗ ಶ್ರೀಮಂತ್ ಹುಡುಗ ಬೇರೆ, ಈಗ ಹೀರೋ ಬೇರೆ, ಸೂಪರ್ ಸ್ಟಾರ್ ಹೀರೋ ಬೇರೆ, ಅದು ಕನ್ನಡ ತೆಲುಗು ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿರೋದ್ರಿಂದ ಒಂದಷ್ಟು ಪ್ರಪೋಸಲ್ಸ್ ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಒಂದಷ್ಟು ಪ್ರಪೋಸಲ್ಸ್ ಅಂತ ಬರುತ್ತೆ. ಆ ಒಂದು ಕಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಿರ್ತೀರಾ? ಆ ಒಂದು ಪೋಸ್ಟ್ ಎಲ್ಲ ಚೆಕ್ ಮಾಡ್ತಿರ್ತೀರಾ? ನಾನು ಕಾಮೆಂಟ್ಸ್ ಓದೋದು ತುಂಬಾ ಅಪರೂಪ ಸರ್. ನಾನು ತುಂಬಾ ಓದೋದಿಲ್ಲ. ಯಾರಾದ್ರೂ ಹೇಳಿದ್ರೆ ಈ ತರ ಇದೆ, ಈ ತರ ಇದೆ ಅಂದ್ರೆ ನಾನು ಕಿವಿಗೆ ಹಾಕೊಂತೇನೆ. ಸಂತೋಷ ಆಗುತ್ತೆ. ಕೆಲವು ಸರಿ ಪ್ರೀತಿ ಕೊಡ್ತಾ ಇದ್ದಾರೆ ಆಡಿಯನ್ಸ್, ಹೇಳೋದು ತುಂಬಾ ಸಂತೋಷ ಆಗುತ್ತೆ. ಕಿರೀಟಿ ಅವ್ರಿಗೆ ಇಷ್ಟ ಆಗುವಂತ ಹುಡುಗಿಗೆ ಏನೆಲ್ಲ ಲಕ್ಷಣಗಳು ಇರಬೇಕು ಅನ್ನುವಂಥದ್ದು? ಅಷ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಅಷ್ಟು ಗಮನ ನಾನು ಕೊಡ್ಲೇ ಇಲ್ಲ ಸರ್. ಇನ್ನ ನಾನು ಚಿತ್ರರಂಗಕ್ಕೆ ತುಂಬಾ ಮಾಡೋದಿದೆ ನನ್ನ ಕಡೆಯಿಂದ. ಬರುವಂತ 2-3 ವರ್ಷಗಳೇನಿದೆ, ನನ್ನ ಗಮನ ಎಲ್ಲ ಅದ್ರ ಬಗ್ಗೆನೇ ಇರುತ್ತೆ. ಈಗ ಅಪ್ಪು ಅವ್ರಿಗೆ ಹೋಲಿಸ್ತಿದ್ದಾರೆ. ಶಿವಣ್ಣ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟು ಅದು ಪ್ರೀ ರಿಲೀಸ್ ಇವೆಂಟ್ ಎಲ್ಲಾನು ಕೂಡ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ನಿಮ್ದೊಂದು ಬೆನ್ನೆಲುಬಾಗಿ ನಿಂತರು. ಅದ್ರ ಜೊತೆಗೆ ಜೂನಿಯರ್ NTR ಅವರು ಸ್ಫೂರ್ತಿ ನಿಮ್ಗೆ. ರಾಜಮೌಳಿ ಸರ್ ಬಂದು ಆಕ್ಷನ್ ಕಟ್ ಅನ್ನ ಹೇಳಿದ್ರು. ಸೊ ಸ್ಟಾರ್ಸ್, ತೆಲುಗು ಹಾಗೇನೆ ಕನ್ನಡ ಸ್ಟಾರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಕಾಲ್ ಮಾಡಿ ಹಿಂಗ್ ಚೆನ್ನಾಗಿದೆ ಅನ್ನೋಂಥದ್ದು, ಅಥವಾ ಯಾಕಂದ್ರೆ ನೀವು ಎರಡೂ ನಾಡಿನಲ್ಲೂ ಕೂಡ ಒಂದು ಹೆಸರುವಾಸಿಯನ್ನ ಮಾಡ್ಕೊಂಡಿರೋದ್ರಿಂದ ಯಾರಾದ್ರೂ ಅಲ್ಲಿನ ಡೈರೆಕ್ಟರ್ಸ್ ಬಂದ್ಬಿಟ್ಟು ನಿಮ್ ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದುಂಟಾ ಅಂತ? ರಾಜಮೌಳಿ ಅವರಾಗಿರ್ಬೋದು ಅಥವಾ ಇಲ್ಲಿನ ಡೈರೆಕ್ಟರ್ಸ್ ಆಗಿರ್ಬೋದು, ಯಾರಾದ್ರೂ ಪ್ರಶಾಂತ್ ನೀಲ್ ಅವರಾಗಿರ್ಬೋದು. ಇಂಡಸ್ಟ್ರಿಯಿಂದ ತುಂಬಾ ಪ್ರಮುಖರು ಫೋನ್ ಸಂಪರ್ಕದ ಮೂಲಕ ತುಂಬಾ ಹೊಗಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ತೆಲುಗಲ್ಲೂ ಅದೇ ತರ. ರಾಜಮೌಳಿ ಸರ್ ಅವರು ಕೆಲವು ದೃಶ್ಯಗಳನ್ನ ನೋಡಿದ್ದಾರೆ, ಸಂಪೂರ್ಣವಾಗಿ ಚಿತ್ರ ನೋಡಿಲ್ಲ ಸರ್ ಅವರು. ಬಟ್ ಕೆಲವು ದೃಶ್ಯಗಳನ್ನು ನೋಡಿ ಅದ್ರ ಹಿಂದೆ ನಾವು ಪಟ್ಟಿರುವಂತ ಕಷ್ಟನ ತುಂಬಾ ಮೆಚ್ಕೊಂಡ್ರು. ನಂದೇ ಆಗಿರ್ಬೋದು, ಇಡೀ ತಂಡದ ಕಷ್ಟ ಆಗಿರ್ಬೋದು, ಎಲ್ಲದನ್ನು ಮೆಚ್ಕೊಂಡ್ರು. ಸೊ ಅವ್ರಿಗೆ ಗೊತ್ತಿತ್ತು ಒಳ್ಳೆ ಚಿತ್ರ ಆಗುತ್ತೆ, ಈ ಹುಡುಗನಿಗೆ ಒಳ್ಳೆ ಚಿತ್ರ ಆಗುತ್ತೆ, ಪ್ಲಸ್ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಇವ್ರು ಅಂತ ಹೇಳಿ ಸರ್ ಮೈಂಡ್ ಅಲ್ಲಿ ಇತ್ತು. ಸೊ ಅದಕ್ಕೆ ತಕ್ಕಂತೆ ಇವತ್ತು ಜನ ಪ್ರೀತಿ ಕೊಡ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಚಿತ್ರಕ್ಕೆ. ಒಂದ್ ಕಾಲದಲ್ಲಿ ಅಣ್ಣವರ ಫ್ಯಾಮಿಲಿ ಅಂದ್ರೆ ವಿನಯ ವಿಧೇಯಕ್ಕೆ ಫೇಮಸ್. ಈಗ ಅವರಲ್ಲಿರುವಂತಹ ಒಂದಷ್ಟು ಗುಣಗಳನ್ನ ನೀವು ಅಳವಡಿಸ್ಕೊಂಡು, ಅದು ವಿನಯ ಆಗಿರ್ಬೋದು, ವಿಧೇಯತೆಯನ್ನಾಗಿರ್ಬೋದು, ಸರಳತೆಯನ್ನಾಗಿರ್ಬೋದು ನೋಡ್ಕೊಂತಿದ್ರೆ. ನಮ್ಮ ಅಪ್ಪು ಅವರನ್ನ ಹೇಳ್ತಾರೆ ಎಲ್ಲರೂ ಕೂಡ ಸರಳತೆಯ ಸರ್ದಾರ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಗುಣಗಳನ್ನ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಅಳವಡಿಸ್ಕೋಬೇಕು ಅನ್ನುವಂಥದ್ದು ತುಂಬಾನೇ ಕಷ್ಟ ಆಗುತ್ತೆ. ಆ ಒಂದು ಗುಣಗಳನ್ನ ಹೇಗೆ ಅಳವಡಿಸ್ಕೊಂಡ್ರಿ? ಹಾಗೇನೆ ಅಪ್ಪ ಅಮ್ಮನ ಕಡೆಯಿಂದ ಯಾವ ರೀತಿ ಇನ್ಪುಟ್ಸ್ ಅನ್ನ ತಗೊಂಡ್ರಿ? ಜನಗಳ ಮಧ್ಯೆ ಹೆಂಗಿರಬೇಕು? ಯಾಕಂತಂದ್ರೆ ಚಿಟಿಕೆ ಹೊಡೆದ್ರೆ ಕೆಲಸದವ್ರು ಬರ್ತಾರೆ, ನಮ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಚಿಟಿಕೆ ಒಂದು ಜಸ್ಟ್ ಒಂದು ಕಾಲ್ ಮಾಡಿದ್ರು ಬರ್ತಾರೆ. ಸೊ ಆದ್ರೂ ಕೂಡ ಇಷ್ಟೊಂದು ಸರಳತೆಯ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ಜೀವನದಲ್ಲಿ ಸಾಕಷ್ಟು, ನೀವು ಹೇಳ್ತಾ ಇದ್ರಿ, ಆ ನೋವು ಕಹಿ ಘಟನೆಗಳೇ ಒಂದು ಸಾಕ್ಷಿ ಆಗುತ್ತೆ. ಅದ್ರ ಜೊತೆಗೆ ನೀವು ಅಳವಡಿಸ್ಕೋಬೇಕಾದ್ರೂ ಕೂಡ ಒಂದಷ್ಟು ಸಮಯ ಹಿಡಿಯುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನಾನ್ ಸರ್, ರಾಜ್ಕುಮಾರ್ ಸರ್ ಅವರಾಗಿರ್ಲಿ, ಅವ್ರ ಕುಟುಂಬ ಆಗಿರ್ಲಿ, ಅಂದ್ರೆ ಅವ್ರನ್ನ ಮೀರಿಸಿರುವಂತ ಗೌರವ ಈ ನಾಡಿನಲ್ಲಿ ಯಾರು ಇಲ್ಲ ಸರ್. ಅದು ಪಡ್ಕೊಳ್ಳೋದು ಅಸಾಧ್ಯ. ಅಷ್ಟು ಮಹಾನ್ ವ್ಯಕ್ತಿಗಳು ಸರ್ ಅವರು. ಅಷ್ಟೆಲ್ಲ ಸಕ್ಸಸ್ ನೋಡಿರುವಂತ ವ್ಯಕ್ತಿಗಳೇ ಅಷ್ಟು ಸರಳ ಜೀವಿಯಾಗಿ ಅವರು ಜೀವನ ಕಳೀತಾ ಇದ್ರು. ನಾವ್ ಯಾರು ಸರ್? ನೋಬಡಿ. ಸೊ ಏನೇ ಇದ್ರೂ ಸರಳ ಜೀವನ ಶೈಲಿ ನಾವು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿ ಒಂದು ಉದ್ದೇಶ. ನಮ್ಮ ತಂದೆಯವರು ಅದೇ ಹೇಳ್ಕೊಡ್ತಿದ್ರು. ನಾನು ಚಿಕ್ಕ ಹುಡುಗ ಇದ್ದಾಗ್ಲಿಂದನೂ ನನ್ನ ಜೊತೆ ಕೆಲಸ ಮಾಡೋರು ಆಗಿರ್ಬೋದು, ಅವ್ರ ಜೊತೆ ನಾನು ಒಂದಾಗಿ ಸಮಯ ಕಳೀತಾ ಇದ್ದೆ. ಅಣ್ಣ ಅಣ್ಣ ಅಂತ ಹೇಳಿ ಎಲ್ಲರ ಜೊತೆ ಮಾತಾಡ್ತಾ. ನಮ್ಮ ಸ್ಕೂಲಲ್ಲಿ ಸ್ನೇಹಿತರು, ನಾನು ಬಳ್ಳಾರಿಯಲ್ಲಿ ಓದಿದ್ದು, 12 ಇಯರ್ಸ್ ಓದಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಪಾಪ ನಾರ್ಮಲ್ ಮಿಡ್ಲ್ ಕ್ಲಾಸ್ ಇಂದ ಬಂದಿರುವಂತ ಹುಡುಗರು. ಅವ್ರ ಜೊತೆ ನಾನು ಒಂದಾಗಿ ಜೀವನ ನಾನು ಕಳೆದಿರುವಂತದ್ದು ಸರ್. ತುಂಬಾ ಕಲ್ತ್ಕೊಂಡೆ ಅವ್ರ ಜೊತೆ ಜೀವನ ಮಾಡ್ತಾ ಇದ್ದಾಗ. ಏನು ದುಡ್ಡಿನ ಬೆಲೆ ಏನು, ಎಲ್ಲದಕ್ಕಿಂತ ಮೇನ್ ಜೀವನದಲ್ಲಿ ಹೃದಯ ಶ್ರೀಮಂತಿಕೆ ಇರ್ಬೇಕು ಅನ್ನೋದಂತೂ ನನ್ಗೆ ಅರ್ಥ ಆಯ್ತು. ಸೊ ಅದ್ರ ಪ್ರಕಾರ ನಾನು ನಡ್ಕೊಂಡೆ ಜೀವನದಲ್ಲಿ ಅಷ್ಟೇ ಸರ್. ಕೆಲವೊಂದು ಆಕ್ಷನ್ ಸೀನ್ಸ್ ಆಗಿರ್ಬೋದು, ಡ್ಯಾನ್ಸ್ ಮಾಡ್ಬೇಕಾದ್ರೆ ನಿಮ್ಮ ಕೈಗಾಗಿರ್ಬೋದು ಪೆಟ್ಟಾಗಿದೆ, ಒಂದಷ್ಟು ಆಕ್ಸಿಡೆಂಟ್ಸ್ ಕೂಡ ಆಗಿದೆ. ಲೈಕ್ ಏನಂತಂದ್ರೆ ತುಂಬಾ ಆಕ್ಷನ್ ಸೀನ್ಸ್ ಅನ್ನ ಶೂಟ್ ಮಾಡ್ಬೇಕಾದ್ರೆ ಆಗೇನೋ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಂತಾನೂ ಕೂಡ ಕೇಳ್ಬಿಟ್ವಿ. ಆಗ ಅದ್ರ ಜೊತೆಗೆ ಫಿಟ್ನೆಸ್ ಫ್ರೀ ಕೂಡ ನೀವು ಆಗಿರೋದ್ರಿಂದ, ಸೊ ವರ್ಕೌಟ್ ರೋಟೀನ್ ಎಲ್ಲ ಹೆಂಗಿತ್ತು ನಿಮ್ದು ಅಂತ? ಎವ್ರಿ ಡೇ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಸರ್. ಅಂದ್ರೆ ಸಿನಿಮಾಗೆ ಸಂಬಂಧಪಟ್ಟಿರುವಂತ, ಈಗ ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಅಲ್ಲಿ ಏನಾದ್ರು ಮೂವ್ಮೆಂಟ್ಸ್ ಇದೆ ಅಂದ್ರೆ ಅದಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮಾಡೋದಾಗಿರ್ಲಿ, ಸ್ಟಂಟ್ ಏನಾದ್ರು ಇದ್ರೆ ಅದಕ್ಕೆ ತಕ್ಕಂತೆ ಪ್ರಾಕ್ಟೀಸ್ ಮಾಡೋದಾಗಿರ್ಲಿ, ಆ ತರ ನಿರಂತರ ನಡೀತಾ ಇತ್ತು. ಪ್ರಾಕ್ಟೀಸ್ ಅನ್ನೋದು ನಿರಂತರ ಇತ್ತು ಪ್ರಾಕ್ಟೀಸ್. ಸೊ ಎವ್ರಿ ಡೇ ಮಾಡ್ತಾನೆ ಇದೆ ಸರ್ ಆ ತರ. ಅಂದ್ರೆ ಕೆಲವೊಂದ್ಸಲ ಈಗ ವರ್ಕೌಟ್ ಮಾಡ್ಬೇಕು ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಬೇಕಾಗುತ್ತೆ. ಅದ್ರ ಜೊತೆಗೆ ಕಾರ್ಡಿಯೋ ಮಾಡ್ತಿದ್ರಾ ಅಥವಾ ಸ್ಟ್ರೆಂತ್ ಹೆಂಗೆಲ್ಲ ಮಾಡ್ತಿದ್ರಾ? ಸೊ ಕಾರ್ಡಿಯೋ ಪ್ರೈಮರಿ ಸರ್. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಮಾಡ್ತಿರೋ ಮೂವ್ಮೆಂಟ್ಸ್ ಏನೇ ಆಗಿರ್ಲಿ, ಫಾರ್ ಎಕ್ಸಾಂಪಲ್ ರನ್ನಿಂಗ್ ಕಾರ್ಡಿಯೋ ಎಸೆನ್ಷಿಯಲ್.
ಡ್ಯಾನ್ಸ್ಗೆ ಕಾರ್ಡಿಯೋ ಎಸೆನ್ಷಿಯಲ್, ಯಾಕಂದ್ರೆ ನಿಮ್ಮ ಸ್ಟಾಮಿನಾ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಡ್ಯಾನ್ಸ್ ಅಂಡ್ ಸ್ಟಂಟ್ಸ್, ಎನಿಥಿಂಗ್ ಸರ್. ಎಂಡ್ಯೂರೆನ್ಸ್ ಇರಬೇಕು. ಸೊ ಎಂಡ್ಯೂರೆನ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೆ ಸರ್, ಫಾರ್ ವಿಚ್ ಕಾರ್ಡಿಯೋ ವಾಸ್ ವೆರಿ ಪ್ರೈಮರಿ ಸರ್. ಸ್ಟ್ರೆಂತ್ ಟ್ರೈನಿಂಗು ಮಾಡ್ತಾ ಇದ್ದೆ ಸರ್, ಮಸ್ಕ್ಯುಲರ್ ಗೇನ್ಗೋಸ್ಕರ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದೆ ಪ್ಯಾರಲಲ್. ನೆಕ್ಸ್ಟ್ ಯಾವ ಸಿನಿಮಾದ ನಿರ್ದೇಶಕರ ಜೊತೆಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ? ಯಾವ ನಟರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ಇದೆ? ನಾನು ತುಂಬಾ ಯೋಚನೆ ಮಾಡಿಲ್ಲ ಸರ್ ಅದ್ರ ಬಗ್ಗೆ. ಇನ್ನೊಂದು ಈ ವಾರ ಇಲ್ಲಾಂದ್ರೆ ಬರೋ ವಾರ ಈ ಸಿನಿಮಾದೆಲ್ಲ ಮುಗ್ದಾದ್ಮೇಲೆ ಒಂದು ನಿರ್ಧಾರ ತಗೊಂತೀನಿ, ಎಂತ ಚಿತ್ರ ಮಾಡಿದ್ರೆ ಒಳ್ಳೇದು ಅಂತ. ಇನ್ನು ಸಲಹೆ ತಗೊಂತಾ ಇದ್ದೇನೆ ಸರ್ ಎಲ್ಲರ ಕಡೆ. ಸ್ಯಾಂಡಲ್ವುಡ್ ಹಾಗೇನೆ ಸ್ಯಾಂಡಲ್ವುಡ್ ಹಾಗೇನೆ ಟಾಲಿವುಡ್ ನ ಒಂದಷ್ಟು ನಟರ ಹೆಸರನ್ನ ಹೇಳ್ತೀನಿ, ಒಂದು ರ್ಯಾಪಿಡ್ ಫೈರ್ ಅಂತಾನೆ ಅನ್ಕೋಬಹುದು. ಒಂದೊಂದು ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ಒನ್ ವರ್ಡ್ ಆನ್ಸರ್ ಅಥವಾ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸೋದಾದ್ರೆ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಸರ್, ಗಾಡ್ ಸರ್. ನಮ್ಮ ವಿಷ್ಣುವರ್ಧನ್ ಸರ್, ಲೆಜೆಂಡ್ ಸರ್. ಅವ್ರಿಗೆ ಆದಂತ ಒಂದು ಸ್ಟೈಲ್ ಆಗಿರ್ಬೋದು, ಆಕ್ಟಿಂಗ್ ಸ್ಟೈಲ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಸರ್. ಅಂಬರೀಶ್ ಸರ್, ಹೃದಯ ವೈಶಾಲ್ಯತೆ ಸರ್, ಓಪನ್ ಹಾರ್ಟ್ ಇರ್ತಾರೆ ಅಂಡ್ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ. ಲೆಜೆಂಡ್. ಶಂಕರ್ ನಾಗ್ ಸರ್, ಐಕಾನ್. ಪವರ್ ಸ್ಟಾರ್ ಪುನೀತ್ ರಾಜ್, ನನ್ಗೆ ದೇವ್ರು ಸರ್, ಅಂಡ್ ತುಂಬಾ ಜನಕ್ಕೆ ದೇವ್ರು ಈ ನಾಡಿನಲ್ಲಿ. ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಅವರೂ ದೈವತ್ ಸಮಾನ ಸರ್. ಎಷ್ಟೆಲ್ಲ ಪ್ರೋತ್ಸಾಹನೆ ಕೊಟ್ರು ನನಗೆ. ಸೊ ನನಗೆ ಗಾಡ್ ಇದ್ದಂಗೆ ಸರ್. ದರ್ಶನ್ ಸರ್, ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಸರ್. ಅವ್ರ ಫಿಲ್ಮ್ಸ್ ನಾನು ತುಂಬಾ ನೋಡಿದ್ದೆ ಆಕ್ಚುಲಿ ಸರ್. ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಆಕ್ಟರ್ ಅಂಡ್ ಅವ್ರ ಮ್ಯಾನರಿಸಮ್ಸ್ ಫಿಲಿಮ್ ಅಲ್ಲಿ, ತೆರೆ ಮೇಲೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಸಖತ್ತಾಗಿರುತ್ತೆ. ನಮ್ಮ ಕಿಚ್ಚ ಸುದೀಪ್ ಸರ್ ಹೆಸರೇ ಒಂದು ಬ್ರ್ಯಾಂಡ್ ಸರ್. ಅಂಡ್ ಸ್ಟಾರ್ಟಿಂಗ್ ಇಂದನೂ ತುಂಬಾ ಪ್ರೋತ್ಸಾಹ ಕೊಟ್ಟು ನನಗೆ ಎಷ್ಟು ಎಂಕರೇಜ್ ಮಾಡಿದ್ರು ಸರ್. ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಇನ್ KF ಸರ್, ಒನ್ ಆಫ್ ದ ಫೈನೆಸ್ಟ್. ರಿಷಬ್ ಶೆಟ್ಟಿ ಸರ್, ಈಸ್ ಆಲ್ಸೋ ಅನ್ ಐಕಾನ್ ಸರ್. ಕಾಂತಾರ ತರದ ಅದ್ಭುತವಾದ ಒಂದು ಚಿತ್ರ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ನಾವೆಲ್ಲರೂ ಹೆಮ್ಮೆ ಪಡುವಂತ ಒಂದು ಚಿತ್ರ ಕೊಟ್ಟಿದ್ದಾರೆ. ಸೊ ಈಸ್ ಆಲ್ಸೋ ಅ ಲೆಜೆಂಡ್ ಆಫ್ ದ ಇಂಡಸ್ಟ್ರಿ ಸರ್. ಧ್ರುವ ಸರ್ಜಾ ಅವರು, ನನ್ನ ಅಣ್ಣ ಇದ್ದಂಗೆ ಸರ್. ಪಾಪ ಈ ಸಿನಿಮಾ ರಿಲೀಸ್ ಆದಾಗ್ಲೂ ಪಾಪ ಫೋನ್ ಮಾಡಿ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ರು. ಅವ್ರಿಗೆ ನಿರಂತರ ಅಪ್ಡೇಟ್ ಇರ್ತಾ ಇತ್ತು ಸಿನಿಮಾದ ಬಗ್ಗೆ. ಏನಾದ್ರು ಒಳ್ಳೇದೇನಾದ್ರು ಬಂದಾಗ, ತೆರೆ ಮೇಲೆ ಔಟ್ಪುಟ್ ಬಂದಾಗ ಫೋನ್ ಮಾಡಿ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು ಅಣ್ಣವರು. ಈಗ ಟಾಲಿವುಡ್ ವಿಚಾರಕ್ಕೆ ಬರೋಣ. ನಮ್ಮ ಮೆಗಾಸ್ಟಾರ್ಸ್, ಲೆಜೆಂಡ್. ರಾಮ್ ಚರಣ್ ಅವರು, ಅವ್ರ ಸರಳತೆ, ಎಷ್ಟು ಹಂಬಲ್ ಆಗಿರ್ತಾರೆ, ಅಷ್ಟೇ ಕಷ್ಟಪಡ್ತಾರೆ, ಡೆಡಿಕೇಟೆಡ್ ಹ್ಯೂಮನ್ಸ್. ಅಲ್ಲು ಅರ್ಜುನ್ ಅವರು, ಐಕಾನ್ ಆಫ್ ಸ್ಟೈಲ್ ಸರ್. ನಮ್ಮ ಜೂನಿಯರ್ NTR ಸರ್, ನಿಮ್ಮ ಸ್ಫೂರ್ತಿ. ಲೆಜೆಂಡ್, ಅಲ್ಟ್ರಾ ಲೆಜೆಂಡ್ ಸರ್. ಅವರು ಜಸ್ಟ್ ಅವ್ರ ವರ್ಕ್ ಎಥಿಕ್ ಆಗಿರ್ಲಿ, ಅವ್ರ ನ್ಯಾಚುರಲ್ ಟ್ಯಾಲೆಂಟ್ ಆಗಿರ್ಲಿ, ಇನ್ಹರೆಂಟ್ ಟ್ಯಾಲೆಂಟ್ ಆಗಿರ್ಲಿ, ಅದು ಅನ್ಪ್ಯಾರಲಲ್ಡ್ ಸರ್. ಅದಷ್ಟೇ. ಡಾರ್ಲಿಂಗ್ ಪ್ರಭಾಸ್ ಅವರು, ನಾನು ಪರ್ಸನಲ್ ಆಗಿ ಮೀಟ್ ಆಗಿದ್ದೆ ಸರ್ ಅವ್ರ ಜೊತೆ 5 minutes. ಎಕ್ಸ್ಟ್ರೀಮ್ ಹೃದಯ ವೈಶಾಲ್ಯತೆ ಹೊಂದಿರುವಂತ ವ್ಯಕ್ತಿ ಸರ್. ಇವಾಗಲೇ ಮಾತಾಡ್ತಾ ಒಂದು ವಿಚಾರವನ್ನ ಹೇಳಿದೆ. ದರ್ಶನ್ ಅವರ ಪರ್ಸನಾಲಿಟಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಅದರೊಟ್ಟಿಗೆ ಅವರ ಸಿನಿಮಾಗಳನ್ನ ನೋಡಿ, ಯಾವ ಸಿನಿಮಾ ನಿಮ್ಗೆ ತುಂಬಾ ಇನ್ಸ್ಪಿರೇಷನ್ ಮಾಡ್ತು ಸಿನಿಮಾ ರಂಗದಲ್ಲಿ? ಪ್ರೀತಿಯ ರಾಮು ಅಂತ ಹೇಳಿ ಒಂದು ಫಿಲಿಮ್ ಇರುತ್ತೆ ಸರ್. ಅದರಲ್ಲಿ ಅವ್ರು ಮಾಡಿರುವಂತ ನಟನೆ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಸಂಗೊಳ್ಳಿ ರಾಯಣ್ಣ ಆಗಿರ್ಲಿ, ಅದರಲ್ಲಿ ಅವ್ರು ಮಾಡಿರುವಂತ ನಟನೆ ನನಗೆ ತುಂಬಾ ಇಷ್ಟ. ಅಂದ್ರೆ ಅದು ಕ್ಯಾರಿ ಮಾಡೋದು ಸುಲಭವಾದಂತ ವಿಚಾರ ಅಲ್ಲ ಸರ್. ಸೊ ಅವರು ಅದ್ಭುತವಾಗಿ ಕ್ಯಾರಿ ಮಾಡಿದ್ದಾರೆ ಸರ್. ಎರಡು ತುಂಬಾ ವರ್ಸಟೈಲ್ ಕೆರಿಯರ್ ಸರ್ ಅವರು. ಆಗ್ಲೇ ಇನ್ನೊಂದು, ನಾನು ಪ್ರೀ ರಿಲೀಸ್ ಇವೆಂಟ್ ದಿನ ಒಂದು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ನಿಮ್ದು ಕೂಡ 18th ರಿಲೀಸ್ ಆಗ್ತಿದೆ. ಅದ್ರ ಜೊತೆಗೆ ಯುವರಾಜ್ ಕುಮಾರ್ ಅವರ ಎಕ್ಕ ಸಿನಿಮಾ ಕೂಡ 18th ರಿಲೀಸ್ ಆಗ್ತಾ ಇತ್ತು. ಇಬ್ಬರದು ಒಂದೇ ಡೇಟ್ಗೆ ರಿಲೀಸ್ ಆಗ್ತಿದ್ರು ಕೂಡ ನೀವು ಹೊಸಬ್ರಾಗಿದ್ರು ಕೂಡ, ಶ್ರೀಮಂತರಾಗಿದ್ರು ಕೂಡ ಸಪೋರ್ಟ್ ಮಾಡಬೇಕು ಅನ್ನೋಂಥ ವಿಚಾರ ನಿಮ್ಮ ಮೈಂಡ್ ಅಲ್ಲಿ ಬಂತು ಅಂದ್ರೆ, ಇಟ್ಸ್ ನಾಟ್ ಎ ಈಸಿ. ಆ ಒಂದು ಗುಣವನ್ನ ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಖಂಡಿತವಾಗ್ಲೂ ಪ್ರತಿಯೊಂದು ಕನ್ನಡ ಚಿತ್ರಕ್ಕೆ ಒಳ್ಳೇದಾಗ್ಬೇಕಲ್ಲ ಸರ್. ಈಗ ಪ್ರತಿಯೊಂದು ಕನ್ನಡ ಚಿತ್ರ ಗೆದ್ರೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ, ಜನ ಪ್ರೇಕ್ಷಕರು ಥಿಯೇಟರ್ಗೆ ಬರಬೇಕು. ಎಲ್ಲ ಚಿತ್ರಗಳಿಗೆ ಒಳ್ಳೇದಾದ್ರೆ ಇನ್ನ ಜಾಸ್ತಿ ಚಿತ್ರಗಳನ್ನು ಮಾಡೋದು ಶುರು ಮಾಡ್ತೇವೆ. ಸಾಕಷ್ಟು ಯುವ ಪ್ರತಿಭೆಗಳು ಇನ್ನ ಹೊರಗೆ ಬರಬೇಕು, ನಮ್ಮ ಇಂಡಸ್ಟ್ರಿ ಬೆಳಿಬೇಕನ್ನೋ ಉದ್ದೇಶದಿಂದ ನಾನು ಹೇಳಿರುವಂತ ಮಾತು ಸರ್. ಅದಷ್ಟೇ. ಫೈನಲಿ ಕನ್ನಡದಲ್ಲಾಗಿರ್ಬೋದು, ತೆಲುಗುವಲ್ಲಾಗಿರ್ಬೋದು ಸಾಕಷ್ಟು ಜನರ ಪ್ರೀತಿ ಸಿಕ್ಕಿದೆ, ಅಭಿಮಾನ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಒಂದು ಜವಾಬ್ದಾರಿ ಕೂಡ ಹೆಗಲ ಮೇಲಿದೆ. ಆ ಒಂದು ಪ್ರೀತಿಗೆ, ಜನರ ಆಶೀರ್ವಾದಕ್ಕೆ ಏನ್ ಹೇಳ್ತೀರಾ ಅಂತ? ಇಲ್ಲ, ತುಂಬಾ ಅದೃಷ್ಟ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಭಾವನೆ ಸರ್. ಅಂದ್ರೆ ಕಷ್ಟ ಪಡೋದೊಂದ್ ಕಡೆ, ಅದಕ್ಕೆ ತಕ್ಕಂತೆ ಪ್ರೀತಿ ಸಿಗೋದಿದೆಯಲ್ಲ, ಅದು ದೇವರ ಆಶೀರ್ವಾದ ಇರಬೇಕು, ಪ್ರೇಕ್ಷಕರ ಆಶೀರ್ವಾದ ಇರಬೇಕು. ಅದು ಇದೆ ಇವತ್ತು. ತುಂಬಾ ಸಂತೋಷ ಆಗುತ್ತೆ. ಇನ್ನ ಚಿತ್ರಮಂದಿರಗಳಲ್ಲಿ ಅದ್ಭುತವಾಗಿ ಓಡ್ತಾ ಇದೆ ಸಿನಿಮಾ. ಒಂದ್ ವೇಳೆ ನೀವು ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕುಟುಂಬದ ಸಮೇತ ಹೋಗಿ ಚಿತ್ರ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಅಷ್ಟಲ್ಲಿ ಮರ್ತೇ ಹೋಗ್ಬಿಟ್ಟೆ, ಶ್ರೀಲೀಲಾ ಅವ್ರ ಬಗ್ಗೆ ಹೇಳೋದಾದ್ರೆ? ನಾನು ಹೇಳಿದೆಲ್ಲ ಸರ್, ಡೆಡಿಕೇಟೆಡ್ ಸರ್. ಅಂದ್ರೆ ನಿರಂತರ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾಳೆ ಅವಳು. ಅಷ್ಟು ಡೆಡಿಕೇಟೆಡ್ ಹ್ಯೂಮನ್, ಸೂಪರ್ ಹ್ಯೂಮನ್.
ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಕನ್ನಡ, ತೆಲುಗು ಅದ್ರ ಜೊತೆ ಪ್ಯಾನ್ ಇಂಡಿಯಾ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಯುವನಟ ಕಿರೀಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.